ಹಿಂದೂ ಹೆಣ್ಣು ಮಕ್ಕಳಿಗೆ ಸಹಾಯವಾಗಿ ನಾವು ಇರಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಇವತ್ತು ನಾವು ಸಹಾಯವಾಣಿ ಹೆಲ್ಪ್ಲೈನನ್ನು ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಸಹಾಯವಾಣಿ ಸಂಖ್ಯೆ 9090443444. ಇಷ್ಟೊಂದು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಇದ್ದು ಪೊಲೀಸ್ ಇಲಾಖೆ ಇದ್ರೂ ಕೂಡ ನೂರಾರು ಹೆಣ್ಣು ಮಕ್ಕಳನ್ನು ಕಳ್ಕೊತಾ ಇದ್ದೀವಿ ನಾವು. ಆಶೆ ಹಚ್ಚಿ ಬಲೆಗೆ ಬೀಳಿಸ್ತಾ ಇದ್ದಾರೆ. ಇವತ್ತು ಮತಾಂತರ ತಡೆಯಾಗ ರಾಜ್ಯದಲ್ಲಿ ಕಾಯ್ದೆ ಇದ್ರೂ ಕೂಡ ಲವ್ ಜಿಹಾದ್ ತಡೆಯಲಾಗ್ತಾ ಇಲ್ಲ. ಅನೇಕ ಲವ್ ಜಿಹಾದ್ ಘಟನೆಗಳ ಮುಖಾಂತರ ಪಡ್ಕೊಂಡು ಸಾಕಾಗಷ್ಟು ಲಕ್ಷಾಂತರ ಗಂಟೆ ಲಕ್ಷ ಗಂಟೆ ಪ್ರಕರಣಗಳು ದಾಖಲೆ ಆದರೂ ಕೂಡ ಇನ್ನೂ ಲವ್ ಜಿಹಾದ್ ನಿಲ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದೆ, ನಿರ್ಲಕ್ಷ್ಯ. ಅದು ಶಾಲೆ ಕಾಲೇಜುಗಳಿಗೆ ಭೇಟಿ ಕೊಡಬೇಕು ಪೊಲೀಸ್ ಇಲಾಖೆ. ಅದಕ್ಕಾಗಿ ಹಿಂದೂ ಹೆಣ್ಣು ಮಕ್ಕಳಿಗೋಸ್ಕರ ಆ ಇಲಾಖೆಯನ್ನು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಆಗಬೇಕು. ಪೊಲೀಸ್ ಅದಕ್ಕೆ ಪ್ರತಿ ಪೊಲೀಸರನ್ನ ನಿಶ್ಚಯ ಮಾಡಬೇಕು, ನೇಮಿಸಬೇಕು. ಅವಾಗ ಮಾತ್ರ ಈ ಲವ್ ಜಿಹಾದ ಹಿಂದೂ ಹೆಣ್ಣು ಮಕ್ಕಳ ಹತ್ಯೆ, ಅತ್ಯಾಚಾರ, ಕೊಲೆ, ಎಸೂಲಿಗೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಜನ ಹಿಂದೂ ಹೆಣ್ಣು ಮಕ್ಕಳು ಎಷ್ಟೋ ಮರ್ಯಾದಸ್ಥರು ಮನೆತಂದವರು ಕಂಪ್ಲೇಂಟೇ ಮಾಡ್ತಾ ಇಲ್ಲ, ಕಚೇರಿಗೆ ಬರ್ತಾ ಇಲ್ಲ. ಅವರನ್ನು ತಡೆಯೋರು ಯಾರು? ಪೊಲೀಸರು ಭಯ ಬೇಕಲ್ಲ, ಇಲಾಖೆ ಭಯ ಬೇಕಲ್ಲ ಇವರಿಗೆ. ಕರೆಯನ್ನು ಕೊಡ್ತಾ ಇದ್ದೀನಿ, ವಿನಂತಿಯನ್ನು ಮಾಡ್ಕೊಂಡು ಇಡೀ ರಾಜ್ಯದ ದೇಶದ ಹೆಣ್ಣು ಮಕ್ಕಳಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ. ನಾವು ಮೊದಲು ಹಿಂದೂ ಹೆಣ್ಮಕ್ಳು ತಾಯಂದಿರು ಜಾಗೃತ ಆಗಬೇಕು. ನನ್ನ ಹೆಣ್ಮಕ್ಳು ಎಲ್ಲಿ ಹೋಗ್ತಾ ಇದ್ದಾರೋ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೋ, ಯಾವ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾರೋ, ಯಾರ ಜೊತೆ ಮಾತಾಡ್ತಾ ಇದ್ದಾರೋ, ಮೊಬೈಲ್ ನಂಬರ್ ಏನು, ಯಾರ ಜೊತೆ ಚಾಟಿಂಗ್ ಮಾಡ್ತಾರೋ, ಯಾರ ಜೊತೆ ಮೆಸೇಜ್ ಹಂಚ್ಕೋತಾರೋ, ಯಾರ ಜೊತೆ ಮಾತಾಡ್ತಾರೋ, ನನ್ನ ಮಗಳಿಗೆ ಯಾರು ಕರೆಂಟ್ ಶಾಕ್ ಕೊಡ್ತಾರೋ, ನನ್ನ ಮಗಳಿಗೆ ಯಾರು ಮೊಬೈಲ್ ಕೊಂಡು ಕೊಡ್ತಾರೋ, ನನ್ನ ಮಗಳಿಗೆ ಯಾರು ಡ್ರೆಸ್ ಕೊಂಡು ಕೊಡ್ತಾರೋ, ಯಾರು ವಾಚ್ ಕೊಂಡು ಕೊಡ್ತಾರೋ, ಇಡೀ ಹಿಂದೂ ಹೆಣ್ಣು ಮಕ್ಕಳು ಈ ಪತ್ರಿಕಾ ಮುಖಾಂತರ ಜಾಗೃತ ಆಗಬೇಕು. ಇದನ್ನ ಅವಲೋಕನ ಮಾಡಬೇಕು ನಾವು. ಯಾರಿಂದ ಬಂತು, ಎಲ್ಲಿಂದ ಬಂತು? ನಮ್ಮ ಹುಡುಗಿ ನಾವು 100 ರೂಪಾಯಿ ಕೊಟ್ಟಿದ್ದೀವಿ ಕರೆಂಟ್ ಶಾಕ್ಲಿಕ್ಕೆ, 300 ರೂಪಾಯಿ ಕರೆಂಟ್ ಎಲ್ಲಿಂದ ಬಂತು? ಈ ಪ್ರೀತಿಯ ಮೋಸದ ಜಾಲವನ್ನು ಹೆಣ್ಣು ಮಕ್ಕಳಿಗೆ ಕರೆನ್ಸಿ ಕಳಿಸೋದ ಮೂಲಕ, ಮೊಬೈಲ್ ಕೊಡಿಸೋದ ಮೂಲಕ ಬೇರೆ ಬೇರೆ ಆಶೆ ಆಮಿಷಗಳನ್ನು ಒಡ್ಡಿ ಮೋಸದ ಜಾಲಕ್ಕೆ ಬೀಳಿಸ್ತಾದ್ರಿಂದ ಹಿಂದೂ ಹೆಣ್ಣು ಮಕ್ಕಳನ್ನು. ಅವಾಗ ಕರಾಳ ಸತ್ಯ ಹೊರಗೆ ಬರುತ್ತೆ. ಯಾವಾಗ ನೀನು ಬುರ್ಕಾನೆ ಧರಿಸಬೇಕು, ನೀ ಗೋಮಾಂಸನ ಸೇವನೆ ಮಾಡಬೇಕು, ನೀವು ಯಾವ ಮಠ ಮಂದಿರಗಳಿಗೆ ಹೋಗಬಾರ್ದು, ಯಾವ ಸಾಧು ಸಂತರನ್ನ ಸಂಪರ್ಕ ಮಾಡಬಾರ್ದು ಅಂದಾಗ ಹಿಂದೂ ಹೆಣ್ಣು ಮಕ್ಕಳ ರಕ್ತ ಸುರ್ತದೆ. ಉತ್ತರ ಪ್ರದೇಶದ ಸರ್ಕಾರ ಯಾವ ರೀತಿ ಕಾನೂನನ್ನು ಜಾರಿಗೆ ತಂದದೋ, ಯಾವ ರೀತಿ ಇಲಾಖೆಗಳನ್ನ ನೇಮಕ ಮಾಡಿದನೋ, ಅದೇ ರೀತಿ ಕರ್ನಾಟಕ ರಾಜ್ಯ ಇಡೀ ದೇಶ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು. ಜಾರಿಗೆ ಪ್ರತ್ಯೇಕವಾದಂಥ ಕಾನೂನನ್ನು ಜಾರಿಗೆ ತರಬೇಕು ಮತ್ತು ಅದಕ್ಕೆ ಅಂತ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥ ವಿಷಯನ ಹೇಳಿದ. ಲವ್ ಜಿಹಾದ್ ತಡಿಬೇಕು, ಹಿಂದೂ ಹೆಣ್ಣು ಮಕ್ಕಳ ಸಂರಕ್ಷಣೆ ಆಗಬೇಕು. ಅವಾಗ ನಾನು ಹಿಂದೂ ಧರ್ಮದಲ್ಲೇ ಇರ್ತೀನಿ, ಹಿಂದೂ ಧರ್ಮವನ್ನೇ ನಾವು ಪರಿಪಾಲನೆ ಮಾಡ್ಕೊಳ್ಳುವಂಥ ಸಮಯದಲ್ಲಿ ಹತ್ಯೆಗೆ ಒಳಗಾಗ್ತಾ ಇದ್ದಾರೆ, ರಕ್ತವನ್ನು ಸುರಿಸ್ತಾ ಇದ್ದಾರೆ, ಪ್ರಾಣವನ್ನು ಕೊಡ್ತಾ ಇದ್ದಾರೆ.
ಅದಕ್ಕೋಸ್ಕರ ಮೊದಲನೇ ಯಾರೇ ನಮ್ಗೆ ಹೆಣ್ಮಕ್ಳಿಗೆ ತೊಂದರೆ ಆದಾಗ, ತಾಪತ್ರೆ ಆದಾಗ ಮೊದಲಿಗೆ ನೀವು ಈ ನಂಬರ್ಗೆ ರಾಜ್ಯದಲ್ಲಿ ಒಂದು ನಂಬರ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ, ಪತ್ರಿಕಾ ಮುಖಾಂತರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ನಂಬರ್ ಇಡೀ ರಾಜ್ಯದಲ್ಲಿ ಯಾರಿಗೇ ತೊಂದರೆ ಆದರೂ, ಯಾವ ಹೆಣ್ಣು ಮಕ್ಕಳಿಗೆ ನಾವು ತೊಂದರೆ ಆದಾಗ ಈ ನಂಬರಿಗೆ ನೀವು ಕರೆ ಮಾಡಬಹುದು ಅನ್ನುವಂಥ ನಾವು ಸಂದೇಶವನ್ನು ಪತ್ರಿಕಾ ಮುಖಾಂತರ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಕರೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಗೆ ದೇಶದಲ್ಲಿ ಅಂಕೆ ಸಂಖ್ಯೆ ಪ್ರಕಾರ ಭಾರತದಲ್ಲಿ, ಅದರಾಗ ಉತ್ತರ ಭಾರತದಲ್ಲಿ 2020, 22, 23ರಲ್ಲಿ ಒಟ್ಟು 153 ಭಯಾನಕ ಹಿಂದೂ ಯುವತಿಯರ ಬರ್ಬರ ಹತ್ಯೆ ಆಯಿತು. ಇದರಲ್ಲಿ ಉತ್ತರ ಪ್ರದೇಶ 69, ಮಧ್ಯಪ್ರದೇಶ 22, ಗುಜರಾತ್ 12, ಉತ್ತರಾಖಂಡ್ 11, ಮಹಾರಾಷ್ಟ್ರ 9. ಇದರಲ್ಲಿ ವಯಸ್ಸು ಬರದೇ ಹೆಣ್ಮಕ್ಳು ಅಪ್ರಾಪ್ತ ಬಾಲಕರು 27%. ಇನ್ನೂ ವಯಸ್ಸಾಗಿಲ್ಲ, 18 ವರ್ಷ ಆಗಿಲ್ಲ. ಇವತ್ತಿನ ಸರ್ಕಾರದ 21 ವರ್ಷ ಆಗಬೇಕಂತಿದೆ. ದಲಿತ ಯುವತಿಯರು 15%. ಇನ್ನುಳಿದವರು ದಲಿತೇತರ ಯುವತಿಯರು 85%. ಮುಸ್ಲಿಂ ಅಂತ ಹೇಳಿದ್ದು, ನಾನು ಮುಸ್ಲಿಂ ಅಂತ ಹೇಳಿದ್ದು 37%, 9 ಹೀಗೆ ಬುರ್ಕಾನ ಹಾಕೋಬೇಕು, ಗೋಮಾಂಸನ ಸೇವನೆ ಮಾಡಬೇಕಂತೇಳಿ ಯಾವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಒತ್ತಾಯ ಮಾಡ್ತಾರೋ ಆವಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರಜ್ಞೆ ಬರ್ತದೆ, ನಾನು ಹಿಂದೂ, ನಾನು ಗೋಮಾತೆಯನ್ನು ಪೂಜಾ ಮಾಡ್ತೀನಿ, ಗೋವಂಶದ ಪೂಜಾ ಮಾಡ್ಕೊಂಡು ಬಂದು ನಮ್ಮ ವಂಶಸ್ಥರೆಲ್ಲ ನಮ್ಮ ಪೂರ್ವಜರು ಗೋಮಾತೆಯನ್ನು ಪೂಜಾ ಮಾಡ್ಕೊಂಡು ಬಂದಿದಾರ. ಇವತ್ತು ನಾವು ಗೋಮಾಂಸವನ್ನು ಭಕ್ಷಣೆ ಮಾಡೋದಿಲ್ಲ, ತಿನ್ನೋದಿಲ್ಲ ಅಂದ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೊಲೆಗೀಡಾಗ್ತಾರೆ, ಪ್ರಾಣವನ್ನು ಕೊಡ್ತಾ ಇದ್ದಾರೆ. ನೀನು ಬುರ್ಕಾನ ಹಾಕೋಬೇಕು, ಕುಂಕುಮ ಹಚ್ಕೊಳ್ಬಾರ್ದು, ಹಿಂದೂ ಸಂಪ್ರದಾಯನ ಆಚರಣೆ ಮಾಡಬಾರ್ದು, ಹಿಂದೂ ದೇವಸ್ಥಾನಗಳಿಗೆ ಹೋಗಬಾರ್ದು, ನೀನು ಉರ್ದುನೇ ಮಾತಾಡಬೇಕು, ನೀನು ಮುಸ್ಲಿಮೇ ಆಗಬೇಕು ಅನ್ನುವಂಥ ಈ ಜಿಹಾದಿ ಮನಸ್ಥಿತಿಯ ಏನು ಹಿಂದೂ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಸಿ ಪ್ರೀತಿ ಮಾಡಿ ಮೋಸದ ಜಾಲದಲ್ಲಿ ಸಿಲುಕಿ ಮದುವೆಯಾಗಿ ಯಾವತ್ತು ಒತ್ತಾಯ ಮಾಡ್ತಾಯಿದ್ರು, ಅವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಪ್ರಜ್ಞೆಗೊಳಗಾಗಿ ತಿರಸ್ಕಾರ ಮಾಡಿದ ತಕ್ಷಣ ಕೊಲೆಗೀಡಾಗ್ತಾ ಇದ್ದಾರೆ, ರಕ್ತವನ್ನು ಸುರಿಸ್ತಾ ಇದ್ದಾರೆ. ಸರ್ ಇದರ ಕಾರ್ಯವ್ಯಾಪ್ತಿ ಹೆಂಗಂದ್ರೆ ಅಲ್ಲಿರುವಂಥ ಏನು ಸಹಾಯವಾಣಿ, ಉದಾಹರಣೆಗೆ 108 ಹಿಂಗೆಲ್ಲ ಈ ಸಹಾಯವಾಣಿಗಳದವಲ್ಲ, ಹಾಗೆ ಅವರು ನಮ್ಮನ್ನು ಕನೆಕ್ಟ್ ಮಾಡೋ ಮುಖಾಂತರ ಅವರೆಲ್ಲ ಸಂಪೂರ್ಣ ಡೀಟೇಲ್ಸ್ ತೊಗೊಂಡು ನಮಗೆ ಅಂದರೆ ಜಿಲ್ಲಾ ಅಧ್ಯಕ್ಷರು ಅಥವಾ ಆ ತಾಲೂಕಿನಲ್ಲಿರುವಂಥ ಪ್ರಮುಖರು ಅಥವಾ ಆ ಗ್ರಾಮದಲ್ಲಿರುವಂಥ ಪ್ರಮುಖರಿಗೆ ಆ ವಿಷಯ ಮುಗಿಸಿ ಅವರಿಂದ ಸಹಾಯ ಮಾಡುವಂಥ ಈ ಸಹಾಯವಾಣಿ ಉದ್ದೇಶ.